ಹಾಯ್ ಹಲೋ ನಮಸ್ಕಾರ ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಶಂಶೀರ್ ಬಡೋಳಿ. ನೀವಿಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿಯ ವಯಸ್ಸು ಎಷ್ಟಿರ್ಬೋದು? ನೀವು ಅಂದಾಜು ಮಾಡಿ 60, 65, 70 ಅಂತ ಹೇಳ್ಬೋದು. ಆದರೆ ನಿಮಗೆ ಅಚ್ಚರಿ ಆಗಬೇಕು, ಇವರ ವಯಸ್ಸು ಸದ್ಯ 85 ವರ್ಷ. ಅರೆ, 85 ವರ್ಷನಾ? 85 ವರ್ಷದ ವ್ಯಕ್ತಿ ಈ ರೀತಿ ಕೂಡ ಇರ್ತಾರಾ ಅಂತ ನೀವು ಶಾಕ್ ಆಗ್ಬೋದು. ಆದರೆ ನಿಜವಾದ ಇವರ ವಯಸ್ಸು 85. ಅಂದಹಾಗೆ ಇವರು ಯಾರು? ಇವರು ಮಂಗಳೂರಿನ ಹಿರಿಯ ಅಥ್ಲೀಟ್ ಜೆ ಆನಂದ ಸೋನ್ಸ್. ಮಂಗಳೂರಿನ ಜೇಲ್ ರೋಡ್ ರಸ್ತೆಯಲ್ಲಿ ಇವರ ಮನೆ ಇರುವಂಥದ್ದು. ಈಗಲೂ ಕೂಡ ಯುವಕರು ನಾಚುವಂತೆ ಹಾಗೂ ಲವಲವಿಕೆಯಿಂದ ಆರೋಗ್ಯವಂತರಾಗಿ ಇವರು ಈಗಲೂ ಇರುವುದು ಇವರ ದೇಹದ ಆರೋಗ್ಯದ ಹಿಂದಿರುವಂತಹ ಸಸ್ಪೆನ್ಸ್. ಮಂಗಳೂರಿನ ಹಿರಿಯ ಅಥ್ಲೀಟ್ ಎಂದೇ ಗುರುತಿಸಿಕೊಂಡಿರುವ ಜೆ ಆನಂದ ಸೋನ್ಸ್ ಇತ್ತೀಚೆಗೆ ಕೊಡಗಿನ ಪೊನ್ನಂಪೇಟೆಯಲ್ಲಿ ನಡೆದಂತಹ 5 ಜಿಲ್ಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು. ಈ ಕ್ರೀಡಾಕೂಟದಲ್ಲಿ ನಡೆದಂತಹ ಜಾವೆಲಿನ್ ಥ್ರೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ರು. ಜೊತೆಗೆ 100 ಮೀಟರ್ ಡಿಸ್ಕಸ್ ಥ್ರೋನಲ್ಲಿ 2 ಬೆಳ್ಳಿ ಪದಕವನ್ನು ಇವರು ಗೆದ್ದಿದ್ರು. ಅಷ್ಟೇ ಅಲ್ಲ, ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜಾವೆಲಿನ್ ಥ್ರೋನಲ್ಲಿ ಕಂಚು ಪದಕ, 100 ಮೀಟರ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಅದು ಕೂಡ 12 ಸೆಕೆಂಡ್ ಮೂಲಕ ತನ್ನ ಸ್ಪರ್ಧೆಯನ್ನು ಮುಗಿಸಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಇವರ ಸಾಧನೆಯನ್ನು ನೋಡಿದಂತಹ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇತ್ತೀಚೆಗೆ ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು. ಏನೇ ಆಗಲಿ, ಮಂಗಳೂರಲ್ಲಿ ಇರುವಂತಹ ಈ ಹಿರಿಯ ಅಥ್ಲೀಟ್ ಜೆ ಆನಂದ ಸೋನ್ಸ್ ಈಗಲೂ ಕೂಡ ಆರೋಗ್ಯವಂತರಾಗಿ ಲವಲವಿಕೆಯಿಂದ ಯುವಕರೇ ನಾಚುವಂತೆ ಬದುಕ್ತಾ ಇದ್ದಾರೆ. ಯುವಕರು ಇವರ ಆರೋಗ್ಯದ ಗುಟ್ಟನ್ನು ನೋಡಿ, ಇವರ ಆರೋಗ್ಯವನ್ನು ನೋಡಿ ಶಾಕ್ ಆಗಿದ್ದಾರೆ. ಅದು ಕೂಡ ತನ್ನ 85ನೇ ವರ್ಷದಲ್ಲಿ ಈ ರೀತಿಯಾದಂತಹ ಕ್ರೀಡಾಕೂಟದಲ್ಲಿ ಸಾಧನೆ ಮಾಡ್ತಾ ಇರುವಂತಹ ಜೆ ಆನಂದ ಸೋನ್ಸ್ ಎಲ್ಲರಿಗೂ ಮಾದರಿಯಾದಂತಹ ವ್ಯಕ್ತಿ. ನಿಮಗೇನಾದರೂ ಇವರನ್ನು ಭೇಟಿ ಮಾಡಬೇಕು ಅಥವಾ ಇವರ ಆರೋಗ್ಯದ ಗುಟ್ಟನ್ನು ತಿಳಿಬೇಕು, ಇವರ ಸಾಧನೆಯನ್ನು ಗಮನಿಸಬೇಕು ಅಂತ ಹೇಳಿದರೆ ನೀವು ಇವರನ್ನು ಸಂಪರ್ಕ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದಿದ್ದರೆ ಫಾಲೋ ಮಾಡಿ. ಜೊತೆಗೆ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.